ಈ ಗ್ರೇಟರ್ ಬೆಂಗಳೂರು ಮತ್ತು ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗಳಲ್ಲೇ ಮೋಸ್ಟ್ ಪ್ರಾಬಬಲಿ ಬೇರೆ ಬೇರೆಯಾಗಿ ನಿಂತ ಇಲೆಕ್ಷನ್ ಮಾಡಬಹುದು JDS ಶಾಸಕರು ನಿಂತನ್ನುವಂಥ ಒಂದು ಮಾತದ. ಆದರೆ ಅದೇ ಕಾಲಕ್ಕೆ BJPಯನ್ನು ಬಿಟ್ಟು ಕೊಟ್ಟು ಏಕಾಂಗಿಯಾಗಿ ಇವೆಲ್ಲ ಗೆಲ್ಲಬಲ್ಲ ಅನ್ನುವಂಥ ವಿಶ್ವಾಸ ಅವ್ರಿಗೆ ಎಷ್ಟರ ಮಟ್ಟಿಗಿದೆ ಅನ್ನೋ ಸಹಿತ ಅಷ್ಟೇ ಮುಖ್ಯ ಆಗ್ತದೆ. ಆದರೂ BJP ರಾಜ್ಯಸಭಾ ಸದಸ್ಯತ್ವಕ್ಕೆ ಅವ್ರನ್ನ ಆಯ್ಕೆ ಮಾಡಲಾರ್ದ ಎಲ್ಲಿ ಒಂದಿಷ್ಟು ತೆಪ್ಪ. ಯಾಕಂದ್ರೆ ಎದುರಾಳಿ ಕಾಂಗ್ರೆಸ್ಸು ಇವತ್ತು ಕರ್ನಾಟಕದಲ್ಲಿ ಬಲಿಷ್ಠ ಅದ ಅನ್ನೋದನ್ನು ಈಗಿನ ಪರಿಸ್ಥಿತಿ ನೋಡಿದ್ರೆ ಅನುಭವಕ್ಕೆ ಬರುವಂಥ ಮಾತಾಗ್ಯದ. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ BJP ಅಷ್ಟು ಪ್ರಮಾಣದಲ್ಲಿ ಏನಪ್ಪ ಅಂದರೆ ಅವರು ಬಯಸಿದಂಥ ಅವರು ಅಪೇಕ್ಷಿಸಿದಷ್ಟು ಮಟ್ಟಿಗೆ ಬೆಳೀತಾ ಇಲ್ಲ ಅನ್ನೋದು ಅಷ್ಟೇ ಸತ್ಯದ. ಇದ್ದಿದ್ರಲ್ಲಿ ಕರ್ನಾಟಕ ಒಂದಿಷ್ಟು ಹಾದಿ ಮಾಡಿಕೊಟ್ಟದು BJPಗೆ. ಅದಕ್ಕೆ ಇಲ್ಲಿದ್ದ ಸ್ವತಃ ತಮ್ಮ ಬಲದ ಮೇಲೆ ಗೆಲ್ಲೋದು ಎಷ್ಟು ಮಟ್ಟಿಗೆ ಸಾಧ್ಯ ಅಸಾಧ್ಯ ಬೇರೆ ಮಾತು. ಯಾಕಂದ್ರೆ BJPಯಲ್ಲಿ ಒಡಕುಗಳಿದ್ದ ಅನ್ನೋದು ನಿಮಗೆ ಗೊತ್ತದ. ಯಾಕಂದ್ರೆ ಯಡಿಯೂರಪ್ಪನ ಒಪ್ಪಲಾರದ ಭಿನ್ನ ಮತಿಯಲ್ಲಿ ಸಾಕಷ್ಟಿದ್ದಾಗ BJPನ ಸಹಿತ ಹಲವು ಸಲ ಚಿಂತನೆ ಮಾಡಬೇಕಾಗ್ತದೆ. ನೋಡು ಏನಾಗ್ತದೆ, ದೇವೇಗೌಡರು ಯಾವ ರೀತಿಯಾಗಿ ಮುಂದಿನ ಹೆಜ್ಜೆ ಇಡ್ಬೋದು ಅಂತೇಳಿ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ರೆ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ ಅನ್ಯಾಯ ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ ಭೂಗಳ್ಳರ ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ ಕೂಲಿಕಾರ ಕಾರ್ಮಿಕರ ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.